ಓಂ ಶಾಂತಿ. ಈ ಹಳೆಯ ಪ್ರಪಂಚದಲ್ಲಿ ಅಲ್ಪಕಾಲದ ಕ್ಷಣಭಂಗುರ ಸುಖವಿದೆ, ಇದೇ ಜೊತೆಯಲ್ಲಿ ಬರುವುದಿಲ್ಲ. ಅವಿನಾಶಿ ಜ್ಞಾನರತ್ನಗಳ ಜೊತೆಯಲ್ಲಿ ಬರುತ್ತವೆ. ಆದ್ದರಿಂದ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಿ. ತಂದೆಯ ವಿದ್ಯೆಯಲ್ಲಿ ನಿಮಗೆ ಭೂತ ವಿದ್ಯೆಯನ್ನು ಕಲಿಸಲಾಗುವುದಿಲ್ಲ. ಯಾರದೇ ಸಂಕಲ್ಪಗಳನ್ನು ರೀಡ್ ಮಾಡುವುದೇ ಭೂತ ವಿದ್ಯೆಯಾಗಿದೆ. ತಂದೆಯು ಥಾಟ್ ರೀಡರ್ ಅಲ್ಲ. ತಂದೆಯವರು ತಿಳಿಸಿಕೊಡುವವರು, ಅರ್ಥಾತ್ ಜ್ಞಾನಪೂರ್ಣನಾಗಿದ್ದಾರೆ. ನಿಮಗೆ ಆತ್ಮಿಕ ವಿದ್ಯೆಯನ್ನು ಓದಿಸಲು ಬರುತ್ತಾರೆ. ಈ ವಿದ್ಯೆಯಿಂದ ನಿಮಗೆ 21 ಜನ್ಮಗಳಿಗಾಗಿ ವಿಶ್ವದ ರಾಜ್ಯಭಾಗ್ಯವು ಸಿಗುತ್ತದೆ. ಪರಂಪಿತ ಪರಮಾತ್ಮನು ತಮ್ಮ ಪರಿಚಯವನ್ನು ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡುತ್ತಿದ್ದಾರೆ. ನಾವು ಜೀವಾತ್ಮರು ಪರಂಪಿತ ಪರಮಾತ್ಮನ ಸನ್ಮುಖದಲ್ಲಿ ಕುಳಿತಿದ್ದೇವೆ. ನಾವು ಆದಿ ಸನಾತನ ದೇವತಾ ಧರ್ಮದವರಾಗಿದ್ದೆವು. ಧರ್ಮದಲ್ಲಿ ಶಕ್ತಿ ಇರುತ್ತದೆ. ಈ ಲಕ್ಷ್ಮೀನಾರಾಯಣರು ಎಷ್ಟೊಂದು ಶಕ್ತಿಶಾಲಿಗಳಾಗಿದ್ದರೂ ಭಾರತವಾಸಿಗಳು ತಮ್ಮ ಧರ್ಮವನ್ನೇ ತಿಳಿದುಕೊಂಡಿಲ್ಲ. ಧರ್ಮವನ್ನು ಅರಿತುಕೊಳ್ಳದವ ಕಾರಣ ಅಧರ್ಮಿಗಳಾಗಿ ಬಿಟ್ಟಿದ್ದಾರೆ. ನೀವು ಕಲಿಯುಗಿ ಕಬ್ಬಿನ ಸಮಾನ ಪರ್ವತವನ್ನು ಹಾರಿಸಿ ಸತ್ಯುಗಿ ಚಿನ್ನದ ಪರ್ವತವನ್ನಾಗಿ ಮಾಡಿಬಿಡುತ್ತೀರಿ. ಭಕ್ತಮಾಲೆಯ ಬೇರೆಯಾಗಿದೆ, ಈ ಜ್ಞಾನಮಾಲೆಯೂ ಬೇರೆಯಾಗಿದೆ. ಇದು ಆತ್ಮಿಕ ವಿದ್ಯೆಯಾಗಿದೆ. ನಿಮ್ಮ ಬುದ್ಧಿಯೋಗವು ಶಿವತಂದೆಯ ಜೊತೆ ಇದೆ. ಅವರಿಗೆ ಜ್ಞಾನಸಾಗರನೆಂದು ಹೇಳಲಾಗುತ್ತದೆ. ಭಗವಾನುವಾಚ, ಭಗವಂತನೇ ಜ್ಞಾನಸಾಗರ, ಸುಖದ ಸಾಗರ, ಶಾಂತಿಯ ಸಾಗರರಾಗಿದ್ದಾರೆ. ನೀವು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ. ಈ ನಿಮ್ಮ ವಿದ್ಯೆ 21 ಜನ್ಮಗಳಿಗಾಗಿ ಇದೆ. ನಾವು ತಂದೆಯ ಬಳಿ ಬಂದಿದ್ದೇವೆಂದರೆ ಪೂರ್ಣ ಸುಖವನ್ನು ಪಡೆಯಬೇಕಾಗಿದೆ. ಅದು ಸುಖಧಾಮ, ಇದು ದುಃಖಧಾಮವಾಗಿದೆ. ಅಂದಾಗ ಚಕ್ರವನ್ನು ಸಹ ಒಳ್ಳೆಯ ರೀತಿಯಲ್ಲಿ ಅರಿತುಕೊಳ್ಳಬೇಕಾಗಿದೆ. ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದಲೇ ಒಳಗೆ ಖುಷಿಯ ನಶೆ ಇರುತ್ತದೆ. ವಿನಾಶಿ ಧನವು ಸಹ ಯಾರು ತಂದೆಗೆ ಸಹಯೋಗ ಕೊಡುತ್ತಾರೆಯೋ ಅವರ ಜೊತೆ ಬರುತ್ತದೆ. ನೀವು ಮಕ್ಕಳು ಈಗ ಸದ್ಗತಿಗಾಗಿ ಓದುತ್ತಿದ್ದೀರಿ. ಈ ವಿದ್ಯೆಯೇ ಸಂಪೂರ್ಣ ಶಾಂತಿಯಲ್ಲಿರುವಂಥದ್ದಾಗಿದೆ. ಶಿವನೇ ಭಾರತವನ್ನು ಧನವಂತನಾಗಿ ಮಾಡುತ್ತಾರಲ್ಲವೇ? ಕಾಮಚಿತೆಯಿಂದ ಇಳಿದು ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಿ. ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ ವಿಕರ್ಮಗಳು ವಿನಾಶವಾಗುತ್ತವೆ. ಇದು ಮಹಾಭಾರತದ ಯುದ್ಧವಾಗಿದೆ. ಭಾರತದಲ್ಲಿಯೇ ಜ್ಞಾನವನ್ನು ರಚಿಸಲಾಗಿದೆ. ಇದರಿಂದಲೇ ವಿನಾಶ ಜ್ವಾಲೆ ಹೊರಟಿದೆ. ನಿಮಗಾಗಿ ಹೊಸ ಪ್ರಪಂಚವು. ನಾವು ಬ್ರಾಹ್ಮಣರಾಗಿದ್ದೇವೆ ಮತ್ತೆ ದೇವತೆಗಳಾಗುತ್ತೇವೆ. ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ. ಈ ಜ್ಞಾನವನ್ನು ತಿಳಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ. ಬಲೆ ಗೃಹಸ್ಥ ವ್ಯವಹಾರದಲ್ಲಿದ್ದೀರಿ. ಲಕ್ಷ್ಯವಂತೂ ಸನ್ಮುಖದಲ್ಲಿದೆ. ನಿಮ್ಮ ವಿದ್ಯೆಯೇ ಸಂಗಮಯುಗದ್ದಾಗಿದೆ. ಈಗ ನೀವು ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ, ನೀವು ಹೊರಗೆ ಇದ್ದೀರಿ. ಎಲ್ಲರಿಗೂ ಒಬ್ಬರೇ ವೈದ್ಯರಾಗಿದ್ದಾರೆ. ಇವರು ಅವಿನಾಶಿ ತಜ್ಞ ವೈದ್ಯರಾಗಿದ್ದಾರೆ. ಯೋಗಕ್ಕೆ ಅಗ್ನಿ ಎಂದು ಹೇಳಲಾಗುತ್ತದೆ, ಏಕೆಂದರೆ ಯೋಗದಿಂದಲೇ ತುಕ್ಕು ಬಿಟ್ಟು ಹೋಗುತ್ತದೆ. ಮನ್ಮನಾಭವ್, ಇದರಲ್ಲಿ ಸುಸ್ತರಾಗಬಾರದು. ಧಾರಣೆಯೂ ಬೇಕಲ್ಲವೇ? ಏರುವ ಕಲೆಯಿಂದ ಸರ್ವರ ಉದ್ಧಾರ. ರಾವಣನಂತೂ ಎಲ್ಲರನ್ನೂ ದುರ್ಗತಿಯಲ್ಲಿ ತೆಗೆದುಕೊಂಡು ಹೋಗುತ್ತಾನೆ. ತಂದೆಯ ನೆನಪಿನಿಂದ ಅಪಾರ ಸುಖದ ಅನುಭವ ಮಾಡಲು ಬುದ್ಧಿಯೋಗವು ಸ್ಪಷ್ಟವಾಗಿರಬೇಕು. ಯಾವಾಗ ನೆನಪು ಅಗ್ನಿರೂಪ ತಾಳುವುದೋ ಆಗಲೇ ಆತ್ಮವು ಸತೋ ಪ್ರಧಾನವಾಗುವುದು. ತಂದೆಯು ಕವಡೆಗಳ ಬದಲಾಗಿ ರತ್ನಗಳನ್ನು ಕೊಡುತ್ತಾರೆ. ಇಂತಹ ಭೋಲಾನಾಥ ತಂದೆಯಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕಾಗಿದೆ. ಮಾಯು ಬಂಧನಗಳಿಂದ ಸದಾ ನಿರ್ಬಂಧನಾಗಿರುವಂತಹ ಯೋಗಯುಕ್ತ ಬಂಧನ ಮುಕ್ತ ಭವ. ಮಾಡಿಸುವಂಥವ ಎನ್ನುವ ಸ್ಮೃತಿಯಿಂದ ಬಾಣ ಮತ್ತು ಅಭಿಮಾನವನ್ನು ಸಮಾಪ್ತಿ ಮಾಡಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಂ ಶಾಂತಿ.